ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಇವತ್ತಿನ ಜಾಬ್ ಅಪ್ಡೇಟ್ಗೆ ಸ್ವಾಗತ. SSC GD ಕಾನ್ಸ್ಟೇಬಲ್ ಬರೋಬ್ಬರಿ 25,487 ಬೃಹತ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಯಾರು ಅಪ್ಲಿಕೇಶನ್ ಹಾಕೋದು, ಹೇಗೆ ಅಪ್ಲಿಕೇಶನ್ ಹಾಕೋದು, ಲಾಸ್ಟ್ ಡೇಟ್ ಏನು, ಎಲಿಜಿಬಿಲಿಟಿ ಏನು, ಸ್ಯಾಲ್ರಿ ಏನು, ಎಲ್ಲಾ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಡೈರೆಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಹೋಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. SLC ನಿಮಗೆ SLC ಪಾಸ್ ಆಗಿದ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಬಿಗ್ ನ್ಯೂಸ್ ಆಗಿದೆ, ಆಯ್ತಾ. ನೋಡೋದಾದ್ರೆ ಸಿಬ್ಬಂದಿ ಆಯ್ಕೆ ಆಯೋಗ SSC ಬಂದ್ಬಿಟ್ಟು ಜನರಲ್ ಡ್ಯೂಟಿ ಹುದ್ದೆಗಳಿಗೆ GD ಹುದ್ದೆಗಳಿಗೆ ಅಪ್ಲಿಕೇಶನ್ ಆದೇಶ ಮಾಡಿದ್ದಾರೆ. ಪರೀಕ್ಷೆ ಬಂದ್ಬಿಟ್ಟು 2026 ನಡೀತಿದೆ. ನೇಮಕಾತಿ ಪರೀಕ್ಷೆ 2026 ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಅರ್ಹ ಅಭ್ಯರ್ಥಿಗಳು, ಎಲಿಜಿಬಲ್ ಇರೋ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಯಾವೆಲ್ಲ ಹುದ್ದೆಗಳು ಇದಾವೆ ಅಂದ್ರೆ BSF ಇದೆ, ಗಡಿ ಭದ್ರತಾ ಪಡೆ, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ CISF ಇದೆ, ಕೇಂದ್ರ ಮೀಸಲು ಪೊಲೀಸ್ ಪಡೆ CRPF ಇದೆ, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ITBP ಇದೆ, ಸಶಸ್ತ್ರ ಸೀಮಾ ಬಲ್ SSB ಇದೆ, ಸೆಕ್ರೆಟರಿ ಭದ್ರತಾ ಪಡೆ SSF ಇದೆ, ಅಸ್ಸಾಂ ರೈಫಲ್ AR ಇದೆ, ರಫೇನ್ಮನ್ ಪಡೆಗಳು ಕೂಡ ಇದೆ. ಬರೋಬ್ಬರಿ 25,487 ಕಾನ್ಸ್ಟೇಬಲ್ GD ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಇದೇ ತಿಂಗಳು ಡಿಸೆಂಬರ್ 31 ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 1 ಇಂದ ಅಪ್ಲಿಕೇಶನ್ ಕರೆದಿದ್ದಾರೆ. ಕೊನೆಯ ದಿನಾಂಕ ಡಿಸೆಂಬರ್ 31 ಆಗಿರುತ್ತೆ. ಆನ್ಲೈನ್ ಮುಖಾಂತರ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಜನವರಿ 1ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ನಿಮಗೆ ಪರೀಕ್ಷೆ ಯಾವಾಗ ನಡೀತದೆ ಅಂದ್ರೆ ನಿಮಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT ಎಕ್ಸಾಮ್ ಬಂದ್ಬಿಟ್ಟು ಫೆಬ್ರವರಿ ಟು ಏಪ್ರಿಲ್ ಆ ಟೈಮಲ್ಲಿ ನಿಮಗೆ ಫೆಬ್ರವರಿಯಿಂದ ಏಪ್ರಿಲ್ ವರೆಗೂ ನಿಮಗೆ ಕನೆಕ್ಟ್ ಆಗುತ್ತೆ. ನಿಮಗೆ ಅಪ್ಲಿಕೇಶನ್ ಏನಾದರೂ ಎಡಿಟ್ ಮಾಡೋದಕ್ಕೆ ಅಂದ್ರೆ ಅಪ್ಲಿಕೇಶನ್ ತಿದ್ದುಪಡಿ ಮಾಡೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಜನವರಿ 10, 2026 ಕೊನೆಯ ದಿನಾಂಕ ಆಗಿರುತ್ತೆ. ಇಲ್ಲಿ ಹುದ್ದೆಗಳ ವಿವರ ನೋಡೋಣ ಬನ್ನಿ. BSF 616 ಹುದ್ದೆಗಳು, CISF 14,595 ಹುದ್ದೆಗಳು, CRPF 5,490 ಹುದ್ದೆಗಳು, ITBP 1,293 ಹುದ್ದೆಗಳು ಅಂಡ್ SSB 1,764 ಹುದ್ದೆಗಳು, SSF ಬರೋಬ್ಬರಿ 23 ಹುದ್ದೆಗಳು, ಅಸ್ಸಾಂ ರೈಫಲ್ ಬಂದ್ಬಿಟ್ಟು 1,706 ಹುದ್ದೆಗಳು. ಒಟ್ಟು ನಿಮಗೆ 25,487 ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ನಿಮಗೆ 10ನೇ ತರಗತಿ ನೀವು ಎನಿ ಬೋರ್ಡ್ ನೀವು 10th ಪಾಸ್ ಆಗಿದ್ರೆ ಸಾಕು, ನೀವು ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ. ಅಂಡ್ ವಯೋಮಿತಿ ನೋಡೋದಾದ್ರೆ 1/1/2026 ಅಂದ್ರೆ ಜನವರಿ 1, 2026 ಅಂತ ಕನ್ಸಿಡರ್ ಮಾಡ್ಕೊಂಡು ನಿಮಗೆ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಬರೋಬ್ಬರಿ 23 ವರ್ಷ ಅಷ್ಟೇ ಘೋಷಣೆ ಮಾಡಿದ್ದಾರೆ. ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 23 ಇಯರ್ಸ್. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿ ಇರುತ್ತೆ ಅಂದ್ರೆ SC/ST ಅವರಿಗೆ 5 ಇಯರ್ ಅಂಡ್ OBC ವಿದ್ಯಾರ್ಥಿಗಳಿಗೆ 3 ಇಯರ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC/ST 5 ಇಯರ್, OBC ಅವರಿಗೆ 3 ಇಯರ್. ಮಿನಿಮಮ್ ಏಜ್ 18, ಮ್ಯಾಕ್ಸಿಮಮ್ 23 ಆಗಿರುತ್ತೆ. ಆಯ್ಕೆ ವಿಧಾನ ನಿಮಗೆ ಹೇಗೆ ಆಯ್ಕೆ ಮಾಡ್ತಾರೆ ಅಂದ್ರೆ ಒಂದು CBT ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾಡ್ತಾರೆ, ಅಂಡ್ PET ಅಂಡ್ PST ಪರೀಕ್ಷೆ ಕೂಡ ಮಾಡ್ತಾರೆ. ಅಂಡ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ವೈದ್ಯಕೀಯ ಪರೀಕ್ಷೆ ಎಲ್ಲಾ ಎಕ್ಸಾಮ್ ಕಂಡಕ್ಟ್ ಮಾಡೋ ರೀತಿ ಮಾಡಿ ನಿಮಗೆ ಕರೀತಾರೆ. ಸಂಬಳ ಸ್ಯಾಲರಿ ಎಷ್ಟಿರುತ್ತೆ ಅಂದ್ರೆ ನೋಡೋದಾದ್ರೆ 21,700ರಿಂದ 69,100 ರೂಪಾಯಿವರೆಗೂ ನಿಮಗೆ ಪ್ರತಿ ತಿಂಗಳು ನಿಮಗೆ ವೇತನ ಕೂಡ ಇರುತ್ತೆ. ಇನ್ನು ಫೀಸ್ ನೋಡೋದಾದ್ರೆ ಸಾಮಾನ್ಯ ಜನರಲ್ ಕ್ಯಾಟಗರಿ, OBC ಮತ್ತೆ EWS ಕ್ಯಾಂಡಿಡೇಟ್ಸ್ಗೆ ಕೇವಲ 100 ರೂಪಾಯಿ, 100 ರೂಪೀಸ್ ಫೀಸ್ ಇರುತ್ತೆ. ಅಂಡ್ SC/ST ಮಾಜಿ ಸೈನಿಕ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಅದೇ ರೀತಿ ಫೀಸ್ ಇರೋದಿಲ್ಲ. ಜಸ್ಟ್ 100 ರೂಪೀಸ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದನ್ನ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ssc.government.in ಹೋಗಿ ಇಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ನಂತರ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ವಿವರಗಳು, ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಸೈನ್ ಆಗಿರ್ಬೋದು, ನಿಮ್ಮ ಎಜುಕೇಶನ್ ಮಾಹಿತಿಗಳು, ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಅಪ್ಲೋಡ್ ಮಾಡಿ ನಿಮ್ಮ ಕ್ಯಾಟಗರಿಗೆ ಯಾವ್ದು ಬರೋದು ಅಂತ ಸೆಲೆಕ್ಟ್ ಮಾಡಿ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ಕೊನೆಯದಾಗಿ ಅಪ್ಲಿಕೇಶನ್ ಆಗಿದ ನಂತರ ನಿಮಗೆ ಅಲ್ಲಿ ಚೆಕ್ ಮಾಡಿ ನಿಮಗೆ ಎಲ್ಲ ಸರಿ ಇದೆ ಅಂತ ಹೇಳಿ ಒಂದ್ಸಲ ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂತಿಮವಾಗಿ ನಿಮ್ಗೆ ಸಬ್ಮಿಟ್ ಮಾಡಿದ್ರೆ ನೀವು ಆರಾಮಾಗಿ ಅಪ್ಲಿಕೇಶನ್ ಪ್ರಿಂಟ್ ಔಟ್ ತೆಗೆದುಕೊಳ್ಬಹುದು. ಆಲ್ ದ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇದೇ ರೀತಿ ಜಾಬ್ ಅಪ್ಡೇಟ್ ನಮ್ಮನ್ನ ಫಾಲೋ ಮಾಡಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ, ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೇಟ್. ಥ್ಯಾಂಕ್ ಯು.